ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿ ಇದರ ರಾಷ್ಟ್ರೀಯ ಸೇವಾ ಯೋಜನೆಯ 2023-24ನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಲಾಯ್ಲಾ ಪಡ್ಲಾಡಿಯಲ್ಲಿ ಮಾರ್ಚ್ 2ರಿಂದ ಪ್ರಾರಂಭಗೊಂಡಿದೆ. ಮಾರ್ಚ್ 2ರಂದು ಸಂಜೆ ನಡೆದ ಸಾರ್ವಜನಿಕ ಅರಿವು ಕಾರ್ಯಕ್ರಮದಲ್ಲಿ ಪತ್ರಕರ್ತ ಚೈತ್ರೇಶ್ ಅವರು ಮಾತನಾಡಿ, ಎನ್ಎಸ್ಎಸ್ ನಮ್ಮಲ್ಲಿ ನಾಯಕತ್ವವನ್ನು ಬೆಳೆಸೋದಕ್ಕೆ ಗಟ್ಟಿ ಅಡಿಪಾಯ ಹಾಕುತ್ತೆ. ನಾಯಕನಿಗೆ ಬರುವ ಸವಾಲು, ಅದನ್ನು ಎದುರಿಸುವ ಬಗೆ, ಶಿಸ್ತು, ಸಮಯ ಪ್ರಜ್ಞೆ ಇದೆಲ್ಲವೂ ಎನ್ಎಸ್ಎಸ್ ಕ್ಯಾಂಪ್ನಿಂದ ನಾವು ಕಲಿಯುತ್ತೇವೆ ಎಂದರು. ವಕೀಲ, ಗ್ರಾಮ ಪಂಚಾಯತ್ ಸದಸ್ಯ ದಿನೇಶ್ ಶೆಟ್ಟಿ ಮಾತನಾಡಿ, ಮೊಬೈಲ್ನಲ್ಲಿ ಬರುವ ಅನಾವಶ್ಯಕ ಆ್ಯಪ್ ಸೇರಿದಂತೆ ಲಿಂಕ್ಗಳ ಬಗ್ಗೆ ಎಚ್ಚರ ವಹಿಸಿ ನಾವೆಲ್ಲರೂ ಜಾಗೃತರಾಗಿರುವುದಲ್ಲದೆ ಇತರರಿಗೂ ಈ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಎಂದರು. ಬೆಳ್ತಂಗಡಿ ಪೊಲೀಸ್ ಇನ್ಸ್ಪೆಕ್ಟರ್ ಪಿಜಿ ಸುಬ್ಬಾಪುರ್ ಮಠ್ ಶಿಬಿರಾರ್ಥಿಗಳಿಗೆ ಸೈಬರ್ ಕ್ರೈಮ್ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇನ್ನು ಬದುಕು ಕಟ್ಟೋಣ ಬನ್ನಿ ತಂಡದ ಸಂಚಾಲಕರಾದ ಮೋಹನ್ ಕುಮಾರ್ ಅವರು ಮಾತನಾಡಿ, ಬದುಕು ಕಟ್ಟೋಣ ಬನ್ನಿ ತಂಡ ಈವರೆಗೆ ಮಾಡಿದ ಸಾಮಾಜಿಕ ಕಾರ್ಯಗಳನ್ನು ತಿಳಿಸುವುದರ ಜೊತೆಗೆ ಮಕ್ಕಳ ಕನಸು ನನಸಾಗಿಸಲು ಈ ತಂಡ ಮಾಡುತ್ತಿರುವ ಸೇವಾ ಕಾರ್ಯದ ಬಗ್ಗೆ ತಿಳಿಸಿದರು. ಶಿಬಿರಾರ್ಥಿಗಳೆಲ್ಲರೂ ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳಿ ಎಂದರು. ಬಳಿಕ ಪಡ್ಲಾಡಿ ಶಾಲೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಈ ಶಾಲೆಯ ಅಭಿವೃದ್ಧಿಗೆ ನಾನು ಸಹಕಾರ ನೀಡುತ್ತೇನೆ ಎಂದು ಭರವಸೆಯನ್ನು ನೀಡಿದರು. ಎನ್ಎಸ್ಎಸ್ನ ಶಿಬಿರದಲ್ಲಿರುವಂತಹ ವಿದ್ಯಾರ್ಥಿಗಳು, ನೀವು ಇವತ್ತು ಮಾಡುವಂಥ ಈ ಏನು ಸೇವೆ ಉಂಟು, ನೀವು ಇವತ್ತು ಈಗ ಚೈತ್ರೇಶ್ ಹೇಳಿದ್ರು, ನಾವು ಒಂದು ಬುಟ್ಟಿ ಮಣ್ಣನ್ನು ತೆಗೆದು ರಾಶಿ ಹಾಕಿ ಒಂದು ಜಾಗವನ್ನು ಸಮೇತ ಮಟ್ಟಿಗೆ ಒಂದು ಗ್ರೌಂಡ್ ಮಾಡ್ಬೋದು ಅಂತ. ಆದರೆ ಇವತ್ತು ನೀವು ಮಾಡಿದಂಥ ಸೇವೆ, ಒಂದು ಬುಟ್ಟಿ ಮಣ್ಣನ್ನು ಹೊರದು ನೀವು ಎತ್ತಿ ಹಾಕಿ ಇರ್ಬೋದು, ಆದರೆ ಅದರ ಫಲ ನಿಮಗೆ ಗೊತ್ತಿರುವುದಿಲ್ಲ. ಯಾಕೆಂದರೆ ಮುಂದೆ ನಿಮ್ಮ ಜೀವನದಲ್ಲಿ ಅದೇ ನಿಮಗೆ ಜೊತೆಯಾಗಿ ನಿಲ್ತದೆ. ಯಾಕೆಂದರೆ ನೀವು ಇವತ್ತು ಮಾಡಿದಂಥ ಸೇವೆ, ಯಾಕೆಂದರೆ ನಾವು ನಾಳೆ ಯಾವುದಾದೊಂದು ಸಂಸ್ಥೆಯಲ್ಲಿ ಕೆಲಸಕ್ಕೆ ತೊಡಗಿಸಿಕೊಂಡ ನಂತರ, ನಮಗೆ ಕೆಲಸ ಸಿಕ್ಕಿತು ಅಂತ ಆಯ್ತ ನಂತರ ನಮಗೆ ಈ ಕಷ್ಟ ಎನ್ನುವುದು ಅಂತ ಈಗಲೇ ಗೊತ್ತಿದ್ದ ಕಾರಣ ಮುಂದೆ ನಿಮಗೆ ಬೆಳೀಲಿಕ್ಕೆ ಖಂಡಿತವಾಗಿಯೂ ಇದು ಅವಕಾಶ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೇನೆ. ಯಾಕೆಂದರೆ ನೀವು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಯಾಕಂದರೆ ನಿಮ್ಮ ಊರಿನಲ್ಲಿ ಇಂಥದ್ದೇ ವ್ಯಕ್ತಿಗಳಿರ್ಬೋದು, ಇಂಥದ್ದೇ ಮಕ್ಕಳು ಈಗ ನೀವು ಕಲಿತು ಮುಂದೆ ಬರ್ಬೋದು, ನಿಮಗೆ ಒಳ್ಳೆಯ ಸಂಸ್ಥೆಯಲ್ಲಿ ನೌಕರಿ ಸಿಗ್ಬೋದು. ಆದ ನಂತರ ನೀವು ಕಲಿತಂಥ ಶಾಲೆ ಏನು ಗ್ರಾಮೀಣ ಭಾಗದಲ್ಲಿರುವಂಥ ಶಾಲೆ, ಅದನ್ನು ನೀವು ಖಂಡಿತ ಮರಿಬಾರ್ದು ಅಂತ. ಯಾಕಂದರೆ ಆ ಶಾಲೆಯಲ್ಲಿ ಒಂದಷ್ಟು ಕೊರತೆಗಳಿದೆ. ನಾವು ಅದರ ನಂತರ ನಾವು ಈಗ ಇತ್ತೀಚೆಗೆ ಒಂದು ವರ್ಷದಿಂದ ಗ್ರಾಮೀಣ ಭಾಗದಲ್ಲಿರುವಂಥ ಶಾಲೆಗಳನ್ನೇ ಹೆಚ್ಚಾಗಿ ಆಯ್ಕೆ ಮಾಡಿಕೊಂಡಿದೆ. ಈಗಾಗಲೇ ಉಜಿರೆ ಹಳೆಪೇಟೆಯಲ್ಲಿರುವಂಥ ಒಂದು ಶಾಲೆಯನ್ನು ನಾವು ಬದುಕೊಟ್ಟಣ ತಂಡ ಮತ್ತು ರೋಟರಿ ಮತ್ತು ಪತ್ರಕರ್ತರ ಸಂಘ ನಮಗೆ ಈ ಸರ್ತಿ ಜೊತೆಯಾಗಿದೆ. ಯಾಕಂದರೆ ನಾವು ಪತ್ರಕರ್ತರನ್ನು ಕೂಡ ಈ ಸರ್ತಿ ನಾವು ಕೇಳಿಕೊಂಡಿದ್ದೇವೆ. ಯಾಕಂದರೆ ನಮಗೆ ಈ ಕಾರ್ಯಕ್ಕೆ ನಮಗೆ ಸ್ವಲ್ಪ ಅವರ ಬೆಂಬಲ ಬೇಕಾಗ್ತದೆ. ಮೊನ್ನೆ ಇತ್ತೀಚೆಗೆ ನಾನೊಂದು ಬೆಳ್ತಂಗಡಿಯಲ್ಲಿ ಕಾರ್ಯಕ್ರಮ ಹೋದಾಗ ಒಬ್ಬ ವ್ಯಕ್ತಿ, ಸಮಾಜಮುಖಿ ಕಾರ್ಯ ಮಾಡುವಂಥ ವ್ಯಕ್ತಿ ವೇದಿಕೆಯಲ್ಲಿ ಹೇಳಿದ, ಒಂದು ಸಮಾಜಮುಖಿ ಕಾರ್ಯ ಮಾಡಬೇಕಿದ್ರೆ ಒಂದು ಅವಮಾನ ಮತ್ತು ಎರಡನೇದು ಅವಮಾನ, ಇದು ಎರಡನ್ನು ಅವನು ಎದುರಿಸಬೇಕು ಅಂತ. ಯಾಕಂದರೆ ಅವಮಾನ ಮತ್ತು ಅನುಮಾನ ಎರಡು ನನಗೆ ಇಷ್ಟಕ್ಕೆ ಆಗಲಿಲ್ಲ. ಆದರೆ ನಾನು ಉಜಿರೆ ಹಳೆಪೇಟೆ ಶಾಲೆಯಲ್ಲಿ ಕೆಲಸ ಮಾಡಿದ ನಂತರ ನನಗೆ ಎರಡೂ ಕೂಡ ನನಗೆ ಅನುಭವಕ್ಕೆ ಬಂದಿದೆ. ಇದು ಪ್ರಸಾದರಿಗೆ ಗೊತ್ತುಂಟು, ನಾನು ಇದನ್ನು ವೇದಿಕೆಯಲ್ಲಿ ನಿಮಗೆ ಹೇಳುವುದಿಲ್ಲ. ಮುಂದಿನ ದಿನಗಳಲ್ಲಿ ಈ ಶಾಲೆಯ ಹಸ್ತಾಂತರ ದಿನಗಳಲ್ಲಿ ಆ ವಿಷಯವನ್ನು ನಿಮಗೆ ಹೇಳ್ತೇನೆ. ಯಾಕಂದರೆ ಸಮಾಜ ಸೇವೆ ಮಾಡೋದು ಅಷ್ಟು ಸುಲಭ ಇಲ್ಲ ಅಂತ. ಯಾಕಂದರೆ ನನ್ನನ್ನು ಕೆಲವರು ಅನುಮಾನ ರೀತಿಯಲ್ಲಿ ನೋಡ್ಬೋದು. ಯಾಕಂದರೆ ನಾನು ಸಮಾಜಕ್ಕೋಸ್ಕರ ಒಂದಷ್ಟು ಖರ್ಚು ಮಾಡ್ತೇನೆ, ಇವನು ರಾಜಕೀಯ ವ್ಯಕ್ತಿ ಇರ್ಬೋದು. ಖಂಡಿತವಾಗೂ ನಾನು ರಾಜಕೀಯ ವ್ಯಕ್ತಿ ಅಲ್ಲ, ರಾಜಕೀಯಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇಲ್ಲ. ಯಾಕೆಂದರೆ ನನಗೆ ಸಿಗದಂಥ ಒಂದು ಸೌಲಭ್ಯ ಇನ್ನೊಂದು ವಿದ್ಯಾರ್ಥಿಗಳಿಗೆ ಸಿಗಬೇಕು ಅಂತ. ಯಾಕಂದರೆ ನಾನು ಇವತ್ತು ದೊಡ್ಡ ಒಂದು ಸಂಸ್ಥೆಯನ್ನು ಕಟ್ಟಿ ಸುಮಾರು 250 ಮಂದಿ ಕಾರ್ಮಿಕರು ದುಡಿತಾ ಇದ್ದಾರೆ, ಒಂದಷ್ಟು ಸಂಪಾದನೆಯನ್ನು ಮಾಡಿರ್ಬೋದು. ಆದರೆ ನಾನು ಈ ಸಂಸ್ಥೆಯನ್ನು ಪ್ರಾರಂಭಿಸುವ ಸಂದರ್ಭದಲ್ಲಿ ನನ್ನ ತಂದೆಯವರು ಪ್ರಾರಂಭ ಮಾಡಿದ್ದು. ಆಗ ತಂದೆಯವರ ಜೊತೆಯಾಗಿ ಅದರಲ್ಲಿ ನಾನು ಅವರಿಗೆ ಹೆಲ್ಪರ್ ಆಗಿ ದುಡಿದಂಥ, ನಾನು ಮತ್ತು ತಂದೆಯವರು ಸೇರಿ ಕಟ್ಟಿದಂಥ ಸಂಸ್ಥೆ. ಆಗ ನಾನು ವಿದ್ಯಾಭ್ಯಾಸವನ್ನು ಅರ್ಧದಲ್ಲಿ ಕೊನೆಗೊಳಿಸಿ ಅವರೊಟ್ಟಿಗೆ ಜೊತೆಯಾಗಿ ನಾನು ಕೆಲಸ ಮಾಡಿದಂಥ. ಹಾಗೆ ನನಗೆ ಆಗ ಸಂದರ್ಭದಲ್ಲಿ ನನಗೊಂದು ಕನಸಿತ್ತು. ನನಗೆ ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ ನನ್ನದೇ ಒಂದು ಕನಸುಗಳಿತ್ತು. ನಾನು ಸ್ಪೋರ್ಟ್ಸಲ್ಲಿ ತೊಡಗಿಸಿಕೊಳ್ಳಬೇಕು ಮತ್ತು ಬೇರೆ ಬೇರೆ ರೀತಿಯಂಥ ಕನಸುಗಳಿತ್ತು. ಆ ಕನಸು ನನಗೆ ಆ ಸಂದರ್ಭದಲ್ಲಿ ಆಗಲಿಲ್ಲ. ಆದರೆ ನನಗೆ ಈಗ ಸಂಪಾದನೆ ಉಂಟು. ಆದರೆ ನನಗೆ ಕೂತ್ಕೊಂಡಿರುವಾಗ ಆಯಿತು. ಯಾಕಂದರೆ ನನ್ನನ್ನು ಈ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡವರೇ ಪತ್ರಕರ್ತರು ಇಷ್ಟು ದೂರಕ್ಕೆ ತಂದು ನಿಲ್ಲಿಸಿದ್ದಾರೆ. ಆಗ ನನಗೆ ಇತ್ತೀಚೆಗೆ ಇರುವಾಗ ಮನಸ್ಸಿಗೆ ಅನಿಸಿತು, ನನ್ನ ಸಂಪಾದನೆ ಒಂದು ಅಂಶವನ್ನು ನನಗೆ ಏನು ಅನುಭವಕ್ಕೆ ಸಿಗದಂಥ ಏನು ವಿಷಯ ಉಂಟು ಇದು ವಿದ್ಯಾರ್ಥಿಗಳಿಗೆ ಸಲ್ಲಬೇಕು ಅಂತ. ಯಾಕಂದರೆ ಕಷ್ಟದಲ್ಲಿ ಇರುವಂಥ ವಿದ್ಯಾರ್ಥಿಗಳು ಇವತ್ತು ಶಾಲೆಗೆ ಹೋಗಲಿಕ್ಕೆ ಕಷ್ಟಪಡ್ತಾರೆ. ಆ ವಿದ್ಯಾರ್ಥಿಗಳಿಗೆ ನಾನು ಏನಾದರೂ ಮಾಡಿದರೆ ನನಗೆ ಸಿಗದಂಥ ಏನು
ಕನಸುಂಟು, ಆ ಕನಸು ಅವರಿಗೆ ನನಸಾಗಲಿ ಅಂತ ದೃಷ್ಟಿಯಲ್ಲಿ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಕೆಲವರು ಈ ವಿಷಯ ಕೂಡ ಕೆಲವರು ಅನುಮಾನ ಪಡ್ತಾರೆ, ಯಾಕಂದರೆ ಈ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ, ಇದನ್ನು ಹೇಗೆ ಖರ್ಚು ಮಾಡ್ತಾನೆ ಅಂತ. ಯಾಕಂದರೆ ಖಂಡಿತವಾಗಿಯೂ ಇದು ಯಾವುದೇ ನಾವು ಉದ್ದೇಶ ಇಟ್ಟುಕೊಂಡು ಮಾಡಿದಲ್ಲ, ಇದು ನಮ್ಮ ಮನಸ್ಸಿನ ಆತ್ಮತೃಪ್ತಿಗೋಸ್ಕರ ಮಾಡಿದಂಥ ಈ ಕೆಲಸವು ಮುಂದಿನ ದಿನ ಕೂಡ ನಿರಂತರವಾಗಿ ನಡೀತದೆ. ಯಾಕಂದರೆ ಇದು ಅರ್ಧಕ್ಕೆ ನಿಲ್ಲುವಂಥದ್ದಲ್ಲ. ಖಂಡಿತವಾಗಿಯೂ ನಾವು ಇದು ನಮ್ಮ ಸಂಪಾದನೆ ಎಲ್ಲಿಯವರೆಗೂ ಉಂಟು ಅಲ್ಲಿಯವರೆಗೂ ನಾವು ನಿರಂತರವಾಗಿ ಸಮಾಜಕ್ಕೋಸ್ಕರ ಈ ಕೊಡುಗೆಯನ್ನು ಖಂಡಿತವಾಗಿ ಕೊಡ್ತೇವೆ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೋಸ್ಕರ ಖಂಡಿತವಾಗಿ ಇದನ್ನು ಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಈ ಶಾಲೆಯನ್ನು ಕೂಡ ಅಭಿವೃದ್ಧಿ ಮಾಡುವಂಥ ಭರವಸೆಯನ್ನು ಅವರು ಕೊಟ್ಟಿದ್ದೇನೆ. ಈಗಾಗಲೇ ನಾನು ಹೇಳಿದ್ದೇನೆ. ಹಾಗೆ ಮುಂದಿನ ದಿನಗಳಲ್ಲಿ ನಾವು ಏನು ಶ್ರಮದಾನ ಮಾಡ್ತೇವೆ, ಆ ಶ್ರಮದಾನ ಆಗುವ ನೀವು ಕೂಡ ವಿದ್ಯಾರ್ಥಿಗಳು ಇದರಲ್ಲಿ ಜೊತೆ ಆಗಬೇಕು ಅಂತ. ಇತ್ತೀಚೆಗೆ ನಾವು ಉಜಿರೆಯಲ್ಲಿ ಮಾಡಿದಂಥ ಶ್ರಮದಾನದಲ್ಲಿ ಸುಮಾರು 600 ಮಂದಿ ಒಂದೇ ದಿವಸ ಶ್ರಮದಾನ ಮಾಡಿ ಸುಮಾರು 1.5 ಗಂಟೆಯಲ್ಲಿ ಇಡೀ ಅಷ್ಟು ಸುಮಾರು 9,000 ಮಾಡಿನ ಮೇಲೆ ಇದ್ದಂಥ ಹಂಚುಗಳನ್ನು ತೆಗೆದು ಕೆಳಗಿಟ್ಟಿದೆ. ಬಹುಶಃ ಮಾಡಿಗೆ ಹತ್ತಲಿಕ್ಕೆ ಕೂಡ ಸಾಧ್ಯವಾಗಲಿದ್ದಂಥ ಆ ಮಾಡಿಗೆ ಹತ್ತಿ ಆ 9,000 ಹಂಚುಗಳನ್ನು ತೆಗೆದು ಕೆಳಗಿಟ್ಟು ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಇವತ್ತು ಕೂಡ ಮಧ್ಯಾಹ್ನ ಒಂದು ಸುಮಾರು 3 ಗಂಟೆವರೆಗೂ ಅಲ್ಲೇ ಇದ್ದೆ. ಬೆಳಿಗ್ಗೆ ನಾವು ಸುಮಾರು 8 ಗಂಟೆಗೆ ಪ್ರಾರಂಭ ಮಾಡಿ ಸುಮಾರು 50 ಬ್ಯಾಗ್ ಸಿಮೆಂಟ್, ನೀವೊಂದು ಆಲೋಚನೆ ಮಾಡಿ ಕೂತ್ಕೊಂಡು ವಿದ್ಯಾರ್ಥಿಗಳಿಗೂ ಕೂಡ ಅದು ಗಮನಕ್ಕೆ, ಸುಮಾರು 50 ಬ್ಯಾಗಿನ ಸಿಮೆಂಟಿನ ಗಾರೆಯನ್ನು ನಾವು ಮಿಕ್ಸ್ ಮಾಡಿದೆವು. ಸುಮಾರು ಒಂದು ದಿವಸಕ್ಕೆ ಹೆಚ್ಚು ಅಂತ ಹೇಳಿದರೆ, ಒಂದು ಜಾಸ್ತಿ ಅಂತ ಹೇಳಿದರೆ ಒಂದು 10-20 ಜನ ಇದ್ದರೆ ಒಂದು 10 ಬ್ಯಾಗು ಗಾರೆಯನ್ನು ಮಿಕ್ಸ್ ಮಾಡಿ ಒಂದು ಸಾರಣೆ ಮಾಡ್ಬೋದು. ಸುಮಾರು 50 ಬ್ಯಾಗ್ ಸಿಮೆಂಟ್ ಮಿಕ್ಸ್ ಮಾಡಿ ಬೆಳಿಗ್ಗೆ ನಾವು 8 ಗಂಟೆಯಿಂದ 1.5 ಗಂಟೆ ಒಳಗೆ ಪೂರ್ತಿ ಸಾರಣೆ ಮಾಡಿ ಒಂದೇ ದಿವಸದಲ್ಲಿ ಆ ಕಾಮಗಾರಿಯನ್ನು ಮುಗಿಸಿದ್ದೇವೆ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿರುವಂಥ ಏನು ಯುವಕರನ್ನು ಇದ್ದಾರೆ ಅವರನ್ನೇ ಇವತ್ತು ಸೇರಿಸಿಕೊಂಡಿವೆ. ಅವರಲ್ಲಿ ಸಮಾಜಮುಖಿ ಭಾವನೆಗಳು ಬರಬೇಕು ಅಂತ ಆ ಯುವಕರನ್ನು ನಾನು ಬರುವಾಗ ಹೇಳಿದೆ, ನಿಮಗೆ ಸಂಬಳ ಕೊಡ್ತೇನೆ ಅಂತ, ನೀವು ಬರಬೇಕು, ಅರ್ಧ ದಿವಸ ಕೆಲಸ ಮಾಡಬೇಕು ಅಂತ. ಅವರೆಲ್ಲ ಕೆಲಸ ಮಾಡಿದ ನಂತರ 1.5 ಗಂಟೆ ಆಯಿತು. 1.5 ಗಂಟೆ ಆದ ನಂತರ ಎಲ್ಲ ಶಾಲೆಯನ್ನು ವೀಕ್ಷಣೆ ಮಾಡಿದ ನಂತರ ಅವರಲ್ಲಿ ನಾನು ಸಂಬಳ ಕೊಡ್ತೇನೆ ಅಂದರೆ ಅವರು ಖಂಡಿತವಾಗಿ ಅವರ ಬಾಯಲ್ಲಿ ಹೇಳಿದರು, ಸರ್ ಈತ ಮಲ್ಲ ಈರು ಬೇಲೆ ಮಲ್ತೊಂದಿಲ್ಲ ರೀ, ಎಂಕಲ್ ಒಂದು ಈತಿಲ್ಲಿಯ ಬೇಲೆ ಎಂಕಲ್ ಮತ್ತು ಮಲ್ತನ 2 ಗಂಟೆದ ಬೇಲೆ ಈತ ಬೇಲೆನು ಈತ ದಿನ ಇಚ್ಚಿ ಮಲ್ಪೊಡೊಂದಂಡ ಇನ್ನ ಮನಸ್ಸಿನೊಂಜಿ ಎಂಚಿನ ಒಂಜಿ ಕನಸುಂಡು ಅಂಡ ಎಂಕಲ್ ಆ ಕನಸಿಗೆ ಪೂರಕವಾದ ಈ 1 ಗಂಟೆದ ಎಂಕಲ್ ಬೇಲೆ ಮಲ್ತೇನೆ ದೇವರ ಎಂಕಲನ್ನು ಮೆಚ್ಚುವೇರ ಅಂತ ಇವತ್ತು ಖಂಡಿತ ನನಗೆ ಸಂಬಳ ಬೇಡ ಅಂತ. ನನಗೂ ಕೂಡ ಖುಷಿ ಆಯಿತು. ಯಾಕಂದರೆ ಯುವಕರ ಮನಸ್ಸಿನಲ್ಲಿ ಒಂದು ಸೇವಾ ಮನೋಭಾವನೆ ಬೆಳೆಯುತ್ತಲ್ಲ ಅಂತ, ಅದು ಕೂಡ ಖುಷಿ ಆಯಿತು. ಆದ ಕಾರಣ ನಾವು ಏನು ಸಮಾಜದಲ್ಲಿ ಇವತ್ತು ಕೆಲಸವನ್ನು ಮಾಡ್ತೇವೆ ಅದು ಇನ್ನೊಬ್ಬರಿಗೆ ಪ್ರೇರಣೆಯಾಗಿ ಇವತ್ತು ನಾವು ಈ ಕೆಲಸವನ್ನು ಮಾಡ್ಬೋದು. ಆದರೆ ಇಡೀ ತಾಲೂಕಲ್ಲಿ ನಾವು ಇದನ್ನು ಮಾಡಲಿಕ್ಕಾಗೋದಿಲ್ಲ. ಎಲ್ಲರೂ ಕೂಡ ಎಲ್ಲರ ಕಣ್ಣೀರನ್ನು ಒರೆಸುವ ಕೆಲಸವನ್ನು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಇನ್ನೊಬ್ಬರಿಗೆ ಪ್ರೇರಣೆ ಆಗುವ ರೀತಿಯಲ್ಲಿ ಈ ಕೆಲಸವನ್ನು ಮಾಡಬೇಕಾಗ್ತದೆ. ಮುಂದಿನ ಕೆಲ ದಿನಗಳಲ್ಲಿ ನೀವು ಕೂಡ ವಿದ್ಯಾರ್ಥಿಗಳು ನಮ್ಮ ಜೊತೆಯಾಗಿ ನಿಮ್ಮನ್ನು ಕೂಡ ಕರಿತೇನೆ. ಮುಂದಿನ ಮಾರ್ಚಿನಲ್ಲಿ ನಾವು ನಿಮಗೆ ಎಕ್ಸಾಮ್ ಉಂಟಾ ಗೊತ್ತಿಲ್ಲ, ಬಹುಶಃ ಮಾರ್ಚ್ ಕೊನೆಯ ವಾರದಲ್ಲಿ ನಾವು ರೋಟರಿ ಕ್ಲಬ್ ಮತ್ತು ಪತ್ರಕರ್ತರು ಮತ್ತು ನಾವು ಜೊತೆಯಾಗಿ ನೇತ್ರಾವತಿಯ ಸ್ವಚ್ಛ ಮಾಡುವಂಥ ಕೆಲಸವನ್ನು ತೊಡಗಿಸಿಕೊಳ್ತೇವೆ. ನೀವು ಕೂಡ ಸಾಧ್ಯ ಇದ್ದರೆ ಆ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನು ಕರೆ ಕೊಡುತ್ತಾ, ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಬದುಕು ಕಟ್ಟಣದ ಜೊತೆ ನೀವು ಕೂಡ ಬರಬೇಕು. ವಿದ್ಯಾರ್ಥಿಗಳು ನಮ್ಮ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ನೀವು ಮಾಡಿದಂಥ ಕೆಲಸ ಒಂದಷ್ಟು ಸಮಾಜಕ್ಕೆ ಪ್ರೇರಣೆಯಾಗಲಿ. ನೀವು ಮುಂದೆ ಇನ್ನಷ್ಟು ಏನಾದರೂ ಸಂಸ್ಥೆಯಲ್ಲಿ ಬೇರೆ ಈಗ ಕಾಲೇಜು ಮುಗಿದ ನಂತರ ನಿಮ್ಮ ಶಿಕ್ಷಣ ಮುಗಿದ ನಂತರ ನೀವೇನು ಸಂಸ್ಥೆಯಲ್ಲಿ ಕೆಲಸ ಮಾಡಿದ ನಂತರ ನಿಮ್ಮ ಊರಿನ ಗ್ರಾಮೀಣ ಭಾಗದಲ್ಲಿರುವಂಥ ಶಾಲೆಗಳಲ್ಲಿ ಒಮ್ಮೆ ಹೋಗಿ ನೋಡಿ. ಆ ಶಾಲೆಗಳಲ್ಲಿ ಏನು ಸೌಲಭ್ಯಗಳ ಕೊರತೆ ಉಂಟು ಅದನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ. ಕೊನೆಯದಾಗಿ ನಾನು ಹೇಳೋದು, ಮೊನ್ನೆ ಇತ್ತೀಚೆಗೆ ನಾನು ಇದೇ ನಮ್ಮ ಸರ್ಕಾರಿ ಹಳೆಪೇಟೆ ಶಾಲೆಯಲ್ಲಿ ಉಜಿರೆಯಲ್ಲಿ ಶಾಲೆಯಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅಲ್ಲಿ 1ನೇಯಿಂದ 7ನೇ ಕ್ಲಾಸಿನವರೆಗೆ ಅಲ್ಲಿ ಕ್ಲಾಸ್ ಉಂಟು. 7ನೇ ಕ್ಲಾಸಿನ ವಿದ್ಯಾರ್ಥಿಗಳು, ಅದರಲ್ಲಿ ಒಂದು 5ನೇ ಕ್ಲಾಸಿನ ಹುಡುಗ ಬಂದು ನಾನು ಬೆಳಿಗ್ಗೆ ಹೋಗಿ ದಿನ ಬೆಳಿಗ್ಗೆ ಸುಮಾರು ಫೆಬ್ರವರಿ 4 ತಾರೀಕಿನಲ್ಲಿ ನಾನು ಕಾಮಗಾರಿಯನ್ನು ಪ್ರಾರಂಭ ಮಾಡಿ ನಾನು ಬೆಳಿಗ್ಗೆ ದಿನ ಒಂದು 9 ಗಂಟೆಗೆ ಶಾಲೆಗೆ ಭೇಟಿ ಕೊಡ್ತೇನೆ. ಭೇಟಿ ಕೊಟ್ಟು ಹೋಗಿ ಅಲ್ಲಿ ಸೈಡಲ್ಲಿ ನಾನು ಕೂತ್ಕೊಳ್ತೇನೆ. ಆಗ ಅಲ್ಲಿ ಪ್ರೇಯರ್ ಎಲ್ಲ ಆಗ್ತಾ ಇರ್ತದೆ. ಹಾಗೆ ಕೂತ್ಕೊಂಡ ಸಂದರ್ಭದಲ್ಲಿ ಒಬ್ಬ ಹುಡುಗ ಅಲ್ಲಿ ಬಂದ ನಂತರ ನಾನು ಬಂದು ಕೇಳಿದೆ, ಸರ್ ನಿಮಗೆ ಸಮಾಜ ಸೇವೆ ಮಾಡಬೇಕು ಅಂತ ನನಗೆ ಆಸೆ ಉಂಟು, ಸಮಾಜ ಸೇವೆ ಅಂದರೆ ಏನು ಅಂತ ಕೇಳಿದ. ನನಗೆ ತಕ್ಷಣಕ್ಕೆ ಅವನಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ನಾನು ಸಮಾಜ ಸೇವೆಗೆ ಅದಕ್ಕೆ ಉತ್ತರ ಹಿಡಿದು ನಾನು ಈ ಕೆಲಸವನ್ನು ಮಾಡಲಿಲ್ಲ. ನನಗೆ ಪ್ರೇರಣೆ ಬಂದ ಕಾರಣ ನನ್ನ ಮನಸ್ಸಿಗೆ ಈ ಪ್ರೇರಣೆ ಆಗಬೇಕು ಅಂತ, ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂತ ನಾನು ಈ ಕೆಲಸವನ್ನು ಮಾಡ್ತೇನೆ. ಆದರೆ ಆ ಹುಡುಗನಿಗೆ ಆ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಿತ್ತು. ಆ ಹುಡುಗನಲ್ಲಿ ನಾನು ಹೇಳಿದೆ, ನಿನಗೆ ಎಷ್ಟು ಮಂದಿ ಸ್ನೇಹಿತರಿದ್ದಾರೆ ಅಂತ ಕೇಳಿದೆ. ಹಾಗೆ ಅವನು ಹೇಳಿದ, ನನ್ನಲ್ಲಿ ಶಾಲೆಯಲ್ಲಿ ನನಗೆ 5 ಮಂದಿ ಸ್ನೇಹಿತರಿದ್ದಾರೆ. 5 ಮಂದಿಯಿಂದ ಆದರೆ ನೀನು ಸೇರಿ 6 ಮಂದಿ ಆಯಿತು. ಆದರೆ ನಿನ್ನ ದಿನ ಬೆಳಿಗ್ಗೆ ಮಕ್ಕಳೊಟ್ಟಿಗೆ ಸೇರ್ತಿ, ಜೊತೆ ಆಗ್ತಿ, ಆಟ ಆಡ್ತಿ, ಎಲ್ಲ ಆಡ್ತಿ. ಆದರೆ ನಿನ್ನ 5 ಮಂದಿಯೂ ಕೂಡ ಒಂದೇ ಥರ ಊಟ ಮಾಡಿರುವುದಿಲ್ಲ, ಒಂದೇ ಥರ ತಿಂಡಿ ತಿಂದಿರುವುದಿಲ್ಲ, ಮತ್ತು ಒಂದೇ ಥರ ಬಟ್ಟೆಗಳನ್ನು ಬಳಸಿರುವುದಿಲ್ಲ, ಒಂದೇ ಥರ ಬುಕ್ಗಳಿರುವುದಿಲ್ಲ, ಮತ್ತು ಒಂದೇ ಥರ ಬ್ಯಾಗ್ಗಳಿರುವುದಿಲ್ಲ. ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ವ್ಯತ್ಯಾಸಗಳಿರುತ್ತೆ. ಯಾಕೆಂತ ಹೇಳಿದರೆ ಅವನವನ
ಸೌಲಭ್ಯಕ್ಕಾಗಿ ಮತ್ತೆ ಅವನು ಹೇಗೆ ಸಿರಿವಂತ ಇರ್ತಾನೆ ಮತ್ತು ಏನು ಅವನಲ್ಲಿ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಉಂಟು ಅದಕ್ಕೆ ಬೇಕಾಗಿ ಅವನಲ್ಲಿ ವ್ಯವಸ್ಥೆಗಳಿರ್ತದೆ. ಆದರೆ ಆ ವಿದ್ಯಾರ್ಥಿಗಳಿಗೆ ನೀನು ಯಾವತ್ತಾದರೂ ಬೆಳಿಗ್ಗೆ ತಿಂಡಿ ತಿಂದಿದ್ಯಾ, ಅಲ್ಲ ಮಧ್ಯಾಹ್ನ ಊಟ ಮಾಡಿದ್ಯಾ, ಅಲ್ಲ ನಿನ್ನ ಏನು ಉಂಟು ಅಂತ ನೀನು ಏನಾದರೂ ಹುಡುಗರಲ್ಲಿ ಕೇಳಿದ್ಯಾ, ನೀನು ಆಟ ಆಡುವಾಗ ಮಾತ್ರ ನೀನು ಜೊತೆಯಾಗಿರ್ತಿ, ಮತ್ತು ಉಳಿದ ಸಂದರ್ಭದಲ್ಲಿ ಅದನ್ನು ನೀನು ಗಮನಿಸಿಲ್ಲ. ಆದರೆ ನಾಳೆಯಿಂದ ನೀನು ಪ್ರತಿ ದಿನ ಬರುವಾಗ ಆ ಮಕ್ಕಳಲ್ಲಿ ನೀನು ಮಾತಾಡಬೇಕು, ನೀನು ತಿಂಡಿ ತಿಂದಿದ್ಯಾ, ತಿಂಡಿ ತಿನ್ನದಿದ್ದರೆ ನಿನಗೆ ಶಾಲೆಯಲ್ಲಿ ಏನು ಬೆಳಿಗ್ಗೆ ಹೋಗಿದ ಕೂಡಲೇ ಹಾಲು ಕೊಡ್ತಾರೆ ಮತ್ತು ತಿಂಡಿಯನ್ನು ಕೊಡ್ತಾರೆ, ಹಾಲಿನಲ್ಲಿ ನೀನು ಅರ್ಧ ಕುಡಿದು ಅರ್ಧ ಲೋಟ ಹಾಲನ್ನು ಅವನಿಗೆ ಕೊಡು. ಅದು ನೀನು ಮಾಡೋ ಸಮಾಜ ಸೇವೆ ಅಂತ. ಯಾಕೆಂದರೆ ನೀನು ಸಣ್ಣದಲ್ಲಿ ಇದನ್ನು ಬೆಳೆಸಿಕೊಂಡ್ರೆ ನಿನಗೆ ಮುಂದಿನ ದಿನಗಳಲ್ಲಿ ಈ ಸಮಾಜ ದೊಡ್ಡ ಮಟ್ಟಕ್ಕೆ ಬೆಳಕಿದೆ. ಮತ್ತು ನೀನು ಶಾಲೆಯಲ್ಲಿ ಏನು ಇವತ್ತು ಒಂದು ಕಸ ಉಂಟು, ಕಸವನ್ನು ಹಾಕಿದ ಯಾವ ಜಾಗದಲ್ಲಿ ಕಸ ಹಾಕ್ತಿ ಆ ಜಾಗದಲ್ಲಿ ನೀನು ಕೊಂಡೋಗಿ ಹಾಕಬೇಕು. ಮತ್ತು ಶಾಲೆಯಲ್ಲಿ ಏನು ಡೆಸ್ಕ್ ಬೆಂಚುಗಳು ಗೋಡೆಯಲ್ಲಿ ಉಂಟು, ನಾವು ಇನ್ನು ಮುಂದೆ ಅದಕ್ಕೆಲ್ಲ ಬಣ್ಣ ಎಲ್ಲ ಕೊಟ್ಟ ನಂತರ ನೀನು ಅದನ್ನು ಎಲ್ಲಿ ಗಲೀಜು ಮಾಡಬಾರ್ದು. ಮತ್ತು ಉಳಿದ ಮಕ್ಕಳು ಆ ಗಲೀಜು ಮಾಡಿದಾಗೆ ನೋಡ್ಕೊಳ್ಬೇಕು. ಯಾಕಂದರೆ ನೀನು ಇವತ್ತು ಕಲಿತ ನಂತರ ಮುಂದಕ್ಕೆ ನಿನ್ನಾಗೆ ಇರುವಂಥ ವಿದ್ಯಾರ್ಥಿಗಳು ಬಂದು ಇಲ್ಲಿ ಕಲಿತಾರೆ. ಆದ ಕಾರಣ ಅವರಿಗೂ ಕೂಡ ನೀನು ಅವಕಾಶ ಮಾಡಿಕೊಡ್ಬೇಕು. ಇದು ನೀನು ಮಾಡುವ ಸಮಾಜ ಸೇವೆ. ನೀನು ಬದುಕುವ ಜೊತೆಗೆ ಇನ್ನೊಬ್ಬರನ್ನು ಬದುಕಿಸುವುದೇ ಸಮಾಜ ಸೇವೆ ಅಂತ ನೀವು ಖಂಡಿತವಾಗಿ ತಿಳ್ಕೊಳ್ಬೇಕು. ನೀವು ಬದುಕುವ ಜೊತೆಗೆ ಇನ್ನೊಬ್ಬನು ಕೂಡ ಈ ಸಮಾಜದಲ್ಲಿ ಎಲ್ಲರೂ ಕೂಡ ಬದುಕಲಿಕ್ಕೆ ಅರ್ಹ ವ್ಯಕ್ತಿಗಳು. ಅವರನ್ನು ಬದುಕುವ ರೀತಿಯಲ್ಲಿ ನಾವು ಅವರಿಗೆ ಸಹಾಯ ಮಾಡಬೇಕು. ಅದೇ ಸಮಾಜ ಸೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲ ವಿದ್ಯಾರ್ಥಿಗಳು ನಾನು ಈ ದಿನ ಶುಭವಾಗಲಿ, ಈ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಶುಭವಾಗಲಿ. ನೀವು ಈ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ಇನ್ನಷ್ಟು ನಿಮ್ಮ ಜೀವನದಲ್ಲಿ ಇಂಥ ಕಾರ್ಯವು ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಈ ವೇದಿಕೆಯಲ್ಲಿ ನಮ್ಮ ಈ ಶಾಲೆಯ HM ಇದ್ದಾರೆ, ಅವರಲ್ಲಿ ಕೂಡ ವಿನಂತಿ ಮಾಡೋದು, ಮುಂದಿನ ದಿನಗಳಲ್ಲಿ ಈ ಭಾಗದ ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ರೆ ಇಲ್ಲಿ ಸಾಕಾಗುವುದಿಲ್ಲ. ಆದರೆ ಈ ಭಾಗದ ಜನರು ಕೂಡ ಇದರೊಟ್ಟಿಗೆ ಜೊತೆ ಆಗಬೇಕು ಅಂತ. ಯಾಕಂದರೆ ನಮ್ಮ ಏನು ಭಾವನೆ ಉಂಟು ಅದು ಊರಿನ ಜನರಿಗೂ ಕೂಡ ಅರ್ಥ ಆಗಬೇಕಾಗ್ತದೆ. ಯಾಕಂದರೆ ನಾವು ಬಂದು ಏನಾದರೂ ಇಲ್ಲಿ ಟೈಲ್ಸ್ ಹಾಕಿ ಬಣ್ಣ ಬಳಿದು ಹೋದರೆ ಯಾರಾದರೂ ಹೇಳ್ಬೋದು ಅವನಲ್ಲಿ ದುಡ್ಡಿತ್ತು ಅದು ಮಾಡಿದಂತ. ಆದರೆ ಖಂಡಿತ ಅದು ಆಗಬಾರ್ದು. ಅದು ಎಲ್ಲರಿಗೂ, ಇಲ್ಲಿಯ ವಿದ್ಯಾರ್ಥಿಗಳಿಗೂ ಮತ್ತು ಇಲ್ಲ ಊರಿನವರಿಗೂ ಮತ್ತು ಇಲ್ಲಿ ಶಾಲೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗೂ ಕೂಡ ಈ ಸೇವೆ ಏನು ಅಂತ ಅವರ ಅರಿವಿಗೆ ಬರಬೇಕು. ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜ ಸೇವೆ ಮಾಡುವಂಥ ಶಕ್ತಿ ದೇವರು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಅವಕಾಶಕ್ಕಾಗಿ ವಂದನೆಗಳು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಪ್ರಸಾದ ಶೆಟ್ಟಿ ಏಣಿಂಜೆ, ನಿರಂಜನ್ ಜೈನ್ ಪುದ್ದೊಟ್ಟುಗುತ್ತು, ಆನಂದ ಪೂಜಾರಿ ನೆನ್ನಿಕಲ್ಲು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿ ಗೀತಾ ಪಡ್ಲಾಡಿ, ಮುಖ್ಯೋಪಾಧ್ಯಾಯಿನಿ ರಾಜೇಶ್ವರಿ BS, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಜಯಂತಿ, ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ಕವಿತಾ, ಶಿಬಿರಾಧಿಕಾರಿ ಪ್ರೊಫೆಸರ್ ಸುರೇಶ್ ಟಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.